ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಚಿನ್ನದಲ್ಲಿ ₹120 22 ಕ್ಯಾರೆಟ್, ₹131 24 ಕ್ಯಾರೆಟ್ ಕಡಿಮೆ ಆಗಿದೆ. ಬೆಳ್ಳಿ ಫ್ಯೂಚರ್ಸ್ ಮಾರ್ಕೆಟಲ್ಲಿ ₹267, ರೂಪಾಯಿ ಅಡಿ ಪಾತಾಳಕ್ಕೆ ಇಳಿದು ಹೊಸ ನ್ಯೂ 9690 ನಾನು ನೋಡಿದೆ. ಆದರೆ investing.com ಏನು ಹೇಳ್ತಾ ಇದೆ ಅಂತಂದ್ರೆ ಜಸ್ಟ್ ಒಂದು 97 ಒಂದು ಕ್ಷಣಕ್ಕೆ ಟಚ್ ಮಾಡ್ತು ಅಂತ ಹೇಳ್ತಾರೆ. ಅದು ಇವತ್ತು ಟಚ್ ಮಾಡ್ತೋ ಇಲ್ವೋ, ಆದಷ್ಟು ಬೇಗ 97 ಟಚ್ ಮಾಡ್ಬಿಡತ್ತೆ. ಪಾಪ RBI ಡಾಲರ್ ಆಗಿ ಮಾಡ್ತಾ ಇದ್ದಾರೆ 97. ಅದಾದ್ಮೇಲೆ $110 ನಿನ್ನೆ ನೋಡಿದೆ ಕಚ್ಚಾ ತೈಲದ ಬೆಲೆ. ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ನಿಫಿ ಬೆಳಗ್ಗೆ 160 ಪಾಯಿಂಟ್ ನೆಗೆಟಿವ್ ಅಲ್ಲಿ ನೋಡಿದೆ. ಈಗ -13 ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಇಳಿಯೋದಕ್ಕೆ ಸಾಧ್ಯತೆಗಳಿದೆ. ಬ್ಯಾಂಕ್ ನಿಫ್ಟಿ ಬೆಳಗ್ಗೆ 459 ಪಾಯಿಂಟ್ಸ್ ಮೈನಸ್ ಅಲ್ಲಿ ನೋಡಿದೆ. ಈಗ -90 ಸಾಧ್ಯತೆನೇ ಇಲ್ಲ. ಅವತ್ತು ಝೈಡಸ್ ಲೈಫ್ ಸೈನ್ಸಸ್ 7% ಏರಿದೆ. 52 ವೀಕ್ ಹೈ ನಾವು ಕನ್ಸಿಡರ್ ಮಾಡಿದ್ದು. ಅಂಗಮೈಯಲ್ಲೂ 3%, ನಾಟ್ಕೋ 2.25%, ಕರ್ನಾಟಕ ಬ್ಯಾಂಕು 2.6, ಟಾಟಾ ಸ್ಟೀಲ್ -2.6, ಮುತ್ತೂಟ್ ಫೈನಾನ್ಸ್ -1.6, ಕಮರ್ಷಿಯಲ್ ವೆಹಿಕಲ್ -1.5, ಕಲ್ಯಾಣ್ ಜುವೆಲ್ಲರ್ಸ್ -1.3, IDFC ಬ್ಯಾಂಕು -1.2. ಇವತ್ತು ಸುದ್ದಿಗಳನ್ನು ನೋಡೋಣ. ಒಂದು 2-3 ಸುದ್ದಿಗಳಿದೆ. ಫಸ್ಟು ರೂಪಾಯಿ ರೆಕಾರ್ಡ್ ಲೋ 96.90. ನನಗೆ investing.com ಅಲ್ಲಿ ಒಂದು ಮೆಸೇಜ್ ಬಂತು, 97 ಹತ್ರ ಬಂದಿದೆ ಅಂತ. ಸೊ 97ನ ಒಂದು ಕ್ಷಣಕ್ಕೆ ಕಿಸ್ ಕೂಡ ಮಾಡಿರ್ಬೋದು. ರೆಕಾರ್ಡಲ್ಲಿ ಬಂದಿಲ್ಲ, ಆದಷ್ಟು ಬೇಗ ರೆಕಾರ್ಡಲ್ಲಿ ಬಂದು ಬಿಡತ್ತೆ. ಅದರಿಂದ ಎಕ್ಸ್ಪೋರ್ಟ್ ಸೆಕ್ಟರ್, ಈ IT, ಫಾರ್ಮಾ ಇದೆಲ್ಲ ಬೆನಿಫಿಟ್ ಆಗುತ್ತೆ. ಇಂಪೋರ್ಟ್ ಇಂಡಸ್ಟ್ರಿಗೆಲ್ಲ ಏಟ್ ಬೀಳುತ್ತೆ. ನಾವು ಇಂಪೋರ್ಟ್ ತುಂಬ ಮಾಡೋದ್ರಿಂದ ನಮಗೆ ಈ ಬೆಲೆ ಏರಿಕೆಗಳೆಲ್ಲ ಆಗುತ್ತೆ. ಯಾಕೆಂತಂದ್ರೆ ಎಡಿಬಲ್ ಆಯಿಲ್, ಇವತ್ತು ಬಿಸ್ನೆಸ್ ನ್ಯೂಸ್ ಲೈನ್ಸಲ್ಲಿ ನ್ಯೂಸ್ ಬಂದಿದೆ, 60% ಆಫ್ ಆಲ್ ಎಡಿಬಲ್ ಆಯಿಲ್ ಕನ್ಸಂಪ್ಷನ್ ನಮಗೆ ಹೊರ ದೇಶದಿಂದ ಬರ್ತಾ ಇದೆ. ನಿಮಗೆ ತುಂಬಾ ದಿನದಿಂದ ನಾನು ಹೇಳ್ತಾ ಇದ್ದೀನಿ ಅದು ಏರುತ್ತೆ ಅಂತ. ಏರಿದೆ. ನೀವು ಬಿಸ್ನೆಸ್ ಆರ್ಟಿಕಲ್ ನೋಡ್ಕೊಳ್ಳಿ. ಟ್ರಂಪ್ ಈಗ ಏನ್ ಹೇಳ್ತಾರೆ ಅಂತಂದ್ರೆ ನಾವು ಇಲ್ಲಿ ಡೀಲ್ ಮಾಡ್ಬಿಟ್ವಿ, ಅಲ್ಲಿ ಡೀಲ್ ಮಾಡ್ಬಿಟ್ವಿ ಅಂತ. ಡೀಲ್ ಮುಗ್ದಿರೋ ತರ ನನಗೆ ಕಾಣ್ತಾ ಇಲ್ಲ. ಸೊ ಈ ಡೀಲ್ ಮುಗಿದು ಓಪನ್ ಆಗಿ ಎಲ್ಲ ಪ್ರಾಬ್ಲಮ್ ಸರಿ ಆದ್ರೇನೆ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. US ಅಲ್ಲಿ 30 ಇಯರ್ ಬಾಂಡ್ ಈಲ್ಡ್ ಹೈಯೆಸ್ಟ್ ಎವರ್ ಟಚ್ ಆಗಿದೆ. 2007 ಹತ್ತತ್ರ ಹೋಗಿದೆ. 5ನ ಘಾಟಿದೆ. 5.19 ಹತ್ರ ಹೋಗಿದೆ. 10 ಇಯರ್ ಈಲ್ಡೆ 4.7 ಹತ್ತತ್ರ ಹೋಗಿದೆ. ಏನ್ ಹೇಳ್ತಾರೆ ಅಂತಂದ್ರೆ ಇಂಡಿಯಾದ ಗ್ರೋತ್ ಅಡಿ ಪಾತಾಳಕ್ಕೆ ಹೋಗ್ಬಿಡತ್ತೆ ಅಂತ. ಅಗ್ನಿನ್ ಸುಬ್ರಹ್ಮಣ್ಯಂ ಟೈಮ್ನಲ್ಲಿ ಆಲ್ರೆಡಿ ವ್ಯಕ್ತವಾಗಿ ಇದ್ದಂತ ಗ್ರೋತ್ ಇನ್ನೂ ಕೂಡ ಮೋಸವಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರೆಂಟ್ ಅಕೌಂಟ್ ಡೆಫಿಸಿಟ್ ಏರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ರೂಪಾಯಿ ಇನ್ನು ಪ್ರೆಷರ್ ಅಲ್ಲಿ ಇರುತ್ತೆ. ಫರ್ಟಿಲೈಸರ್ ಕಡಿಮೆ ಹೇಳುತ್ತೆ. ಲಾಜಿಸ್ಟಿಕ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಓವರ್ ಆಲ್ ಆಗಿ ಇನ್ಫ್ಲೇಷನ್ ಏರುತ್ತೆ. ಈ ಸಲ ಫರ್ಟಿಲೈಸರ್ ಇಲ್ಲದೆ ಇರೋದ್ರಿಂದ ಅಂಡ್ ಎಲ್ನೇ ಎಫೆಕ್ಟ್ ಇಂದ ಮಳೆ ಕೂಡ ಸರಿಯಾಗಿ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆರಡೂ ನಡೀತು ಅಂತಂದ್ರೆ ಅಗ್ರಿಕಲ್ಚರಲ್ ಫೇಸು ಟಕ 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 ಅಂತ ಏರುತ್ತೆ. ITCನು ವಾಹಸು ಬೆಲೆ ಏರಿಸಿದ್ದಾರೆ ಸಿಗರೇಟ್ಗೆ. ಆದ್ರೆ ಇದರಲ್ಲಿ ಯಾರಿಗೆ ಸಂಭ್ರಮ ಅಂತ ಕೇಳಿದ್ರೆ ಚೈನಾದವನಿಗೆ ಸಂಭ್ರಮ. ನಮ್ಮ ಅಜ್ಜಿ ಕಷ್ಟಪಟ್ಟು ಚೈನಾದವನಿಗೆ ಬಿಸ್ನೆಸ್ನ ಏರಿಸ್ತಾ ಇದ್ದಾರೆ. ಎಲ್ಲಾ ಅಂಗಡಿಗಳಲ್ಲೂ ಚೈನಾ ಸಿಗರೇಟ್ ಮ್ಯಾಕ್ಸಿಮಮ್ ಸೇಲ್ಸು. ನಮ್ಗೆ ಬರ್ಬೇಕಾಗಿರುವಂತ ಟ್ಯಾಕ್ಸ್ ಕೂಡ ಬರೋದಿಲ್ಲ. ಜನರಿಗೆ ಆರೋಗ್ಯ ಕೂಡ ಕೆಟ್ಟು ಹೋಗುತ್ತೆ. ಝೈಡಸ್ ಲೈಫ್ ಸೈನ್ಸಸ್ Q4 ಪ್ರಾಫಿಟ್ ಏರ್ತಾ ಇದೆ. ಇದನ್ನು ಲೀಗಲ್ ಸೆಟಲ್ಮೆಂಟ್ ಕಾಸ್ಟ್ ಇದ್ರು ಕೂಡ ಏರಿದೆ. ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ 1100 ಕೋಟಿ ಬೈಬ್ಯಾಕ್ ನ ಅನೌನ್ಸ್ ಮಾಡಿದ್ದಾರೆ. ಆ ಬೈಬ್ಯಾಕ್ ಇಂದಾನೆ ಇವತ್ತು ರೆಕಾರ್ಡ್ ಹೈನಲ್ಲಿದೆ. ಅದಾದ್ಮೇಲೆ US ಆನ್ಕಾಲಜಿ ಪುಷ್ಗೆ ಅಸರ್ಟಿಯೋ ಅನ್ನುವಂತ ಕಂಪನಿನ ಬೆಲೆ ಕೊಟ್ಟು ತಗೊಂಡಿದ್ದಾರೆ. ಅದು ಓಹೋ ಅಂತ ಬಿಸ್ನೆಸ್. ನಮಗೆಲ್ಲ ಒಂದು ಒಳ್ಳೆ ಸುದ್ದಿ, ಕರ್ನಾಟಕ ಬ್ಯಾಂಕ್ ಲಾಭ 62% ಏರಿದೆ Q4 ಅಲ್ಲಿ. ಅಸೆಟ್ ಕ್ವಾಲಿಟಿ ಬೆಟರ್ ಆಗಿದೆ. ಸೊ ಮುಂಚೆ ರೈಟ್ ಆಫ್ ಮಾಡಿದಂತ ಅಸೆಟ್ನ ತಿರ್ಗಾ ಸೇರಿಸಿದ್ದಾರೆ. ಈ ಸಲ 90 crores ಪ್ರೊವೈಡ್ ಮಾಡಿದ್ದಾರೆ ಪ್ರೊವಿಷನ್. ಅದನ್ನ ಆಮೇಲೆ ತಿರ್ಗಾ ವಾಪಸ್ ತಗೋತಾರೆ. ಇದರಲ್ಲಿ ನಮಗೇನು ಸೂಪರ್ ಆದಂತ ನ್ಯೂಸ್ ಅಂತಂದ್ರೆ ನಮಗೆ ಒಳ್ಳೆ ಸುದ್ದಿ ಅಂತಂದ್ರೆ ₹5 ಡಿವಿಡೆಂಡ್ ಸಿಗತ್ತೆ. ನಾವು ₹35 ₹70ನಲ್ಲಿ ಕನ್ಸಿಡರ್ ಮಾಡಿದ್ದು. ₹7 ₹5 ತುಂಬಾ ಸಲ ನಮಗೆ ಸಿಕ್ಕಿರುತ್ತೆ. ಇದೆಲ್ಲ ತಗೊಂಡು ಪ್ಯಾಕೆಟ್ ಅಲ್ಲಿ ಹಾಕಿದ್ನೆಲ್ಲ ಸೇರಿಸಿದ್ರೆ ಹಾಕದಂತ ದುಡ್ಡನ್ನ ತೆಗೆದ್ಬಿಟ್ಟಿರ್ತೀವಿ. ನಮ್ಗೆ ₹35ಗೆ ₹5 ಅಂತಂದ್ರೂ ಕೂಡ 10%ಗಿಂತ ಮೇಲೆ ರಿಟರ್ನ್. ಸೊ ಇದನ್ನಲ್ಲಿ ಹೇಗೆ ಬೇಕಾದ್ರೂ ನೋಡ್ಬೋದು. RBI ಏನ್ ಮಾಡ್ತಾ ಇದ್ದಾರೆ, ಒಂದು ಪ್ರಾಫಿಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಯಾವತ್ತೋ ಇದನ್ನ ವ್ಯಾಲ್ಯೂ ರಿಪೀಟ್ ಮಾಡ್ಬಿಟ್ಟು ಇವತ್ತು ಡಿಫೆಂಡ್ ಮಾಡೋದಕ್ಕೆ ಮಾರಿದ್ದು. ನಾವು ತಗೊಂಡಿದ್ದು ₹55, ಇವತ್ತು ಮಾರ್ತಾ ಇರೋದು ₹90.
ಅಂತ ಪ್ರಾಫಿಟ್ ಬುಕ್ ಮಾಡಿ, ಇಲ್ಲದೇ ಇರುವಂಥ ಒಂದು ಪ್ರಾಫಿಟ್ನ ಬುಕ್ ಮಾಡಿ, ಅದು 3 ಟ್ರಿಲಿಯನ್ ಲಾಭ ಬಂದಿದೆ, ಅದು $3 ಟ್ರಿಲಿಯನ್ ಲಾಭ ಬಂದಿರೋದಾಗಿ ಇದರಿಂದ ಇನ್ಫ್ಲೇಷನ್ನೇ ಏರುತ್ತೆ, ಬೆಲೆ ಏರಿಕೆಗಳು ಆಗುತ್ತೆ. ಅದರಿಂದ ಆ 3 ಲಕ್ಷ ಕೋಟಿ RBI ಡಿವಿಡೆಂಡ್ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವ ಡೆವಲಪ್ ನೇಷನ್ ಬಜೆಟ್ ನ ನೋಡಿದ್ರು ಕೂಡ ಇಷ್ಟೊಂದು ಡಿವಿಡೆಂಡ್ನೆಲ್ಲ ಸೆಂಟ್ರಲ್ ಬ್ಯಾಂಕ್ ಕೊಡೋದೇ ಇಲ್ಲ. JP ಮಾರ್ಗನ್ ಏನ್ ಹೇಳ್ತಾರೆ ಅಂತಂದ್ರೆ, ನಿಫ್ಟಿ 20,500ಕ್ಕೆ ಹೋಗುತ್ತೆ. ಫಸ್ಟ್ ಈ ಬೇರ್ ಮಾರ್ಕೆಟ್ ಬಂದ್ಬಿಡ್ತು ಅಂತಂದ್ರೆ, ನಿಫ್ಟಿ 20,500ಕ್ಕೆ ಹೊರಟೋಯ್ತು ಅಂತಂದ್ರೆ ರೂಪಾಯಿ ಸೆಂಚುರಿ ಹೊಡೆದು ಬಿಡುತ್ತೆ ಖಂಡಿತವಾಗ್ಲೂ. ಹಂಗ ಆಯ್ತು ಅಂತಂದ್ರೆ 21 ಅಕ್ಟೋಬರ್ ಇಂದ ಇಲ್ಲಿವರೆಗೂ ದುಡ್ಡು ಮಾಡಿಲ್ಲ. ಅದು ಈ ಕೋವಿಡ್ಗೆ ಮುಂಚೆ 2019 ಇಂದ ಡಾಲರಲ್ಲಿ ದುಡ್ಡಿಲ್ಲ ಅಂತ ಅನ್ನೋದು ಗೊತ್ತು. ಸೊ ನಾವು ಡಾಲರಲ್ಲಿ ಮೆಷರ್ ಮಾಡಿದ್ವಿ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ರಿಟರ್ನ್ ಆಸ್ ಪರ್ ನಿಫ್ಟಿ ಕಂಪ್ಲೀಟ್ ಆಗಿ ವೈಪ್ಔಟ್ ಆಗ್ಬಿಡತ್ತೆ. ಅದಾದ್ಮೇಲೆ ಇಂಡಿಯಾ ಏನ್ ಹೇಳ್ತಾರೆ ಅಂತಂದ್ರೆ, ಇಂಪೋರ್ಟ್ಸ್ ನ ಇನ್ನೂ ಸ್ಟ್ರಾಂಗ್ ಆಗಿ ಟೈಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಈ ಗುಬ್ಬಚ್ಚಿ ಕೆಲಸ ಮಾಡೋರಿಗೆ ಒಳ್ಳೆ ನ್ಯೂಸ್. ಒಂದು ವ್ಯಾಪಾರ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಇವಾಗ ವ್ಯಾಪಾರ ದೊಡ್ಡದಾಗೆ ಆಗತ್ತೆ. ಕೆಲಸದ ಅವಕಾಶಗಳು ಒಂದು ಹೊಸ ಒಂದು ಇದನ್ನ ಈ ಗವರ್ಮೆಂಟೇ ಕ್ರಿಯೇಟ್ ಮಾಡ್ತಾ ಇದೆ, ಈ ರೀತಿ ಒಂದು ಪಾಲಿಸೀಸ್ನೆಲ್ಲ ಹಾಕ್ಬಿಟ್ಟು. ಬಿಲ್ ಗೇಟ್ಸ್ ಏನ್ ಮಾಡಿದ್ರು ಅಂತಂದ್ರೆ, ಅವರ ಕೊನೆಯ ಸ್ಟಾಪ್ ನ ಮಾರಿ ಮೈಕ್ರೋಸಾಫ್ಟ್ ಇಂದ ಕಂಪ್ಲೀಟ್ ಆಗಿ ಹೊರಗಡೆ ಬಂದಿದ್ದಾರೆ. ಸೊ ಅವರು ಶುರು ಮಾಡಿದಂತ ಕಂಪನಿಯಿಂದ ಇನ್ಮೇಲೆ ಅವ್ರಿಗೆ ಟೈಸ್ ಇಲ್ಲ ಅಂತ ರೆಡಿ ಆಗ್ಬಿಡ್ತು. ಎಲಾನ್ ಮಸ್ಕ್ ಓಪನ್ ಎ ಮೇಲೆ ಹಾಕಿದಂತ ಕೇಸಲ್ಲಿ ಅವರು ಸೋತ್ ಹೋಗಿದ್ದಾರೆ. ಅದೇ ತರ ಫಾರಿನ್ ಇನ್ವೆಸ್ಟರ್ಸ್, ಲೋಕಲ್ ಮ್ಯೂಚುವಲ್ ಫಂಡ್ಸ್ ಎಲ್ಲ ಟಾಟಾ ಕಂಪನಿ ಸ್ಟಾಕ್ಸ್ ಮೇ ಮಾರಿದ್ದಾರೆ. ಯಾಕೆ ಅಂತಂದ್ರೆ ಈ ಗವರ್ನೆನ್ಸ್ ಹೊಡೆದಾಟ ಜಗಳದಲ್ಲಿ 10 ಲಕ್ಷ ಕೋಟಿ ವ್ಯಾಲ್ಯೂ ಕಡಿಮೆ ಆಗಿದೆ ಅಂತ ಫೀಲ್ ಮಾಡ್ತಾ ಇದ್ದಾರೆ. ರಿಲಯನ್ಸ್, TCS, HDFC ಬ್ಯಾಂಕ್ ಬಿಗ್ಗೆಸ್ಟ್ FII ಸೆಲ್ಲಿಂಗ್ ಫ್ರಮ್ 2022. ಈ ರೀತಿ FII ಮಾಡಿದ್ದೇ ಇಲ್ಲ. ಇಂಡಿಯನ್ ರಿಟೇಲ್ ಇನ್ವೆಸ್ಟರ್ಸ್ ಈ 2 ಕೇಸಲ್ಲೂ ಆ ಸ್ಟಾಕ್ನ ತಗೋತಾ ಇದ್ದಾರೆ. ಅದಾದ್ಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ, ಗುಣ ಅಹಮದ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಮಗುನು ಚೂಟ್ಬಿಟ್ಟು ತೊಟ್ಲನ್ನು ಆಡ್ಸೋಂತ ಕೆಲಸನ ಮಾಡ್ತಾ ಇದ್ದಾರೆ. ಹೈ ಮಾರ್ಜಿನ್ ಟ್ರೇಡಿಂಗ್ ರಿಸ್ಕ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಲಿವರೇಜ್ ಅನ್ನು ತೆಗೆದು ನೀವು ಮಂಗಾಟ ಆಡ್ತಾ ಇದ್ದೀರಾ, ಈ ರೀತಿ ಮಂಗಾಟ ಆಡಿದ್ರೆ ಎಲ್ಲಾನು ಹೋಗ್ಬಿಡುತ್ತೆ ಅಂತ ಹೇಳ್ತೀರಾ. ಅದಾದ್ಮೇಲೆ ಟಾಟಾ ಸ್ಟೀಲ್ US ಗೆ ಸ್ಟೀಲ್ ಎಕ್ಸ್ಪೋರ್ಟ್ ಮಾಡಿದ್ರು ಅಂತಂದ್ರೆ ಅದರಿಂದ ಎಕ್ಸೆಂಪ್ಷನ್ ಸಿಕ್ಬಿಡತ್ತೆ. ಟಾಟಾ ಈ ಸೆಮಿಕಂಡಕ್ಟರ್ ಪಕ್ಕದಲ್ಲೇ ಒಂದು ಟೌನ್ಶಿಪ್ ಸರ್ವೆನ ಮಾಡ್ತಾ ಇದ್ದಾರೆ. ಒಂದು ಟೌನ್ ಕಟ್ಟಡ ಅಂತ ಹೆಸರಲ್ಲಿ, ಅದನ್ನ ಟ್ರೈಬಲ್ ಕಮ್ಯುನಿಸ್ಟ್ ಎಲ್ಲ ಪ್ರೊಟೆಸ್ಟ್ ಮಾಡಿದಾಗ ಟಕ್ ಅಂತ ನಿಲ್ಲಿಸ್ಬಿಟ್ರು. HSBC ಏನ್ ಹೇಳ್ತಾರೆ ಅಂತಂದ್ರೆ, ಡಾಕ್ಟರ್ ರೆಡ್ಡಿ ಸೂಪರ್ ಆಗಿ ಇರುತ್ತೆ. ಯಾಕೆ ಅಂತಂದ್ರೆ ಇಂಡಸ್ಇಂಡ್ ಬ್ಯಾಂಕು ಇನ್ನೊಂದು ಮುಂಚೆ ನಡೆದಂತ ಈ ಫ್ರಾಡ್ ಜೊತೆ ಸೇರಿ ಆಗ್ಲೇ ಮುಂಚೆನೆ ತುಂಬಾ ಫ್ರಾಡ್ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಮೆಟಾ ಏನ್ ಮಾಡಿದ್ದಾರೆ ಅಂತಂದ್ರೆ, ಒಂದು 10,000 ಜನರನ್ನ ಕೆಲಸದಿಂದ ತೆಗೆದು ಫಲಾಸ್ ಅಂತ ಮಾಡಲಿದ್ದಾರೆ. 8,000 ಜನನ ಇಮಿಡಿಯೇಟ್ ಆಗಿ ಕೆಲಸದಿಂದ ತೆಗೆದಿದ್ದಾರೆ. ಕಲಾಸ್ ಒಂದು 6,000 ಜಾಬ್ ಓಪನಿಂಗ್ ಅಂತ ಇತ್ತು, ಕೆಲ್ಸಕ್ಕೆ ಜನರನ್ನ ತಗೊಳ್ಳೋಣ ಅಂತ. ಆ ರೀತಿ ಆ ಕೆಲ್ಸಕ್ಕೆ ತಗೊಳ್ಳೋಂತ ಒಂದು ಇದನ್ನು ಇಲ್ಲ ಇವಾಗ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ಬಿಟ್ರು. ಸೊ ಅವರಿಗೆ ಕೂಡ ಕೆಲಸದ ಅವಕಾಶಗಳು ಇಲ್ಲ. ರ್ಯಾಂಕಿಂಗ್ಸ್ ಈಗ ಮ್ಯೂಚುವಲ್ ಫಂಡ್ಸ್ಗೆ ಅಗೇನ್ಸ್ಟ್ ಆಗಿ ಲೋನ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಸಿಕ್ಕಾಕೊಂಡ್ರಿ ಅಂದ್ರೆ ಏನಾಗುತ್ತಂದ್ರೆ, ಮಾರ್ಕೆಟ್ ಇಳಿತಾ ಮ್ಯೂಚುವಲ್ ಫಂಡ್ ವ್ಯಾಲ್ಯೂ ಕೂಡ ಇಳಿಯುತ್ತೆ. ಆಗ ಬ್ಯಾಂಕ್ ಆಟೋಮೆಟಿಕ್ ಆಗಿ ನಿಮ್ಮ ಸ್ಟಾಕ್ ನ ಮಾರ್ಬಿಡ್ತಾರೆ. ಹೆಂಗ್ ಇನ್ವೆಸ್ಟರ್ಸ್ ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ಒಂದು ಹುಚ್ಚರ ಸಂತೆ ಇದ್ದಂಗೆ. ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಒಂದೇ ಸಲ ಏರಿದೆ. ವಿಪ್ರೋನ ಖಾಲಿ ಮಾಡಿಬಿಟ್ಟು ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ನಿಫ್ಟಿ 50 ಒಳಗಡೆ ಬರುತ್ತೆ ಅಂತ ಎದುರು ನೋಡಲ್ಪಡ್ತಿದೆ. ಮ್ಯೂಚುವಲ್ ಫಂಡು IT ಸ್ಟಾಕ್ಸ್ನ ಮಾಡ್ತಾ ಇದ್ದಾರೆ. 8 ವರ್ಷ ಲೋ ಹತ್ತತ್ರ ತಗೊಂಡು ಬಂದಿದ್ದಾರೆ. ಬಜಾಜ್ ಆಟೋ, KTM ಬೈಕ್ಸ್ನ ಟರ್ನ್ ಅರೌಂಡ್ ಮಾಡಿದ್ದಾರೆ. ಎಬಿಟಾ ಪಾಸಿಟಿವ್ ಆಗೋಯ್ತು ರೀಸ್ಟ್ರಕ್ಚರಿಂಗ್ ಆದ್ಮೇಲೆ. ಇಂಡಿಯಾದ ಅನಾರ್ಗನೈಸ್ ಸೆಕ್ಟರು ಹಲವು ಕಷ್ಟಗಳು, ವೀಕ್ ಪ್ರೊಡಕ್ಟಿವಿಟಿ, ದುಡ್ಡಿಲ್ದಂಗೆ ಕಷ್ಟಪಡ್ತಾ ಇದ್ದಾರೆ. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟ್ ಇವತ್ತು ವೀಕ್ ಆಗೇ ಇರುತ್ತೆ. ನಮ್ಮ ಈ ಪಟಾಕಿ ಲಿಸ್ಟ್ ಅಲ್ಲಿ ಇರೋಂಥದ್ದನ್ನ ನೋಡಿ ಕನ್ಸಿಡರ್ ಮಾಡಿ. ಹಲವು ಪಟಾಕಿ ಲಿಸ್ಟ್ ನ ಸ್ಟಾಕ್ ಕೂಡ ಸೂಪರ್ ಆಗೇ ಮಾಡಿದೆ. ಇದೇ ತರ ಡಿಫೆನ್ಸಿವ್ ಸ್ಟ್ರಾಟಜಿನಲ್ಲಿ ಇದ್ದು ಚಿನ್ನದಲ್ಲೇ ಇರೋಣ, ನಮ್ಗೆ ಹೆಲ್ಪ್ ಮಾಡ್ತಾರೆ. 13,750 ರೂಪಾಯಿಗೆ ಇರಬೇಕಾದಂತ ಚಿನ್ನನ ಇವತ್ತು ಕಷ್ಟಪಟ್ಟು 14,750 ಮಾಡಿ, ಯಾರೆಲ್ಲ ಮುಂಚೆನೆ ಚಿನ್ನ ತಗೊಂಡಿದ್ರೋ ಅವರಿಗೆ 1,000 ರೂಪಾಯಿಗೆ ಗಿಫ್ಟ್ ಚೆಕ್ ಕೊಟ್ಟಿದ್ದಾರೆ. ಈ ಗಿಫ್ಟ್ ಚೆಕ್ಗೆ ನಾವು ಧನ್ಯವಾದಗಳನ್ನ ತಿಳಿಸೋಣ. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ. ಧನ್ಯವಾದಗಳು.
ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.